ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಜಾಮೂನ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಓಕೆ, ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಸೊ ಅದನ್ನು ಚೆನ್ನಾಗಿ ಪಾಕ ಬರೋ ಥರ ಮಾಡ್ಕೊಳ್ಳಿ. ಇನ್ನೊಂದು ಬೌಲಲ್ಲಿ ಜಾಮೂನ್ ಮಿಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ಜಾಮೂನ್ ಮಿಕ್ಸ್ನ ಕಲಿಸ್ಕೋಬೇಕು. ಸೊ ನೀವೇನು ಜಾಮೂನ್ ಪಾಕ ಮಾಡೋಕ್ಕೆ ಇಟ್ಟಿದ್ದೀರಾ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ. ಇನ್ನೊಂದು ಬೌಲಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಳ್ಳಿ. ಓಕೆ, ಸೊ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಆ್ಯಂಡ್ ತುಂಬ ಲೋ ಫ್ಲೈಮಲ್ಲಿ ನೀವು ಫ್ರೈನ ಮಾಡಬೇಕು. ಸೊ ಈಗ ಜಾಮೂನ್ ಏನು ಮಿಕ್ಸ್ ಮಾಡಿದ್ದೀರಾ ಸೊ ಅದನ್ನು ಚಿಕ್ಕ ಚಿಕ್ಕಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಅದಾದಮೇಲೆ ಎಣ್ಣೆ ಕಾಯ್ದಿದೆ ಇಲ್ಲಿ. ಓಕೆ, ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಲೋ ಫ್ಲೈಮಲ್ಲಿ ನೀವು ಫ್ರೈನ ಮಾಡ್ಕೋಬೇಕು. ಓಕೆ, ತುಂಬ ಜೋರು ಉರಿನ ಇಟ್ಕೋಬೇಡಿ, ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಬ್ರೌನಿಷ್ ಬರೋ ಥರ ನೀವು ಕ್ಲೀನಾಗಿ ಜಾಮೂನ್ನ ಕರ್ಕೋಬೇಕು. ಓಕೆ, ಸೊ ನೋಡಿ ಈ ರೀತಿ ಬ್ರೌನಿಷ್ ಬರಬೇಕು. ಸೊ ಆಗ ಜಾಮೂನ್ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೊ ನೀವು ಇದನ್ನು ರೆಡಿಯಾಗಿದೆ. ಇದನ್ನು ಈಗ ನೀವೇನು ಪಾಕ ಮಾಡಿದ್ದೀರಲ್ಲ ಅದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ನೆನೆಸಬೇಕು. ಆಲ್ಮೋಸ್ಟ್ ನೀವೊಂದು 2 ಅವರ್ಸ್ ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ರಿ ಅಂದರೆ ನೋಡಿ ಈ ರೀತಿ ಜಾಮೂನ್ ಉಪ್ಕೊಂಡಿರುತ್ತೆ, ಚೆನ್ನಾಗಿ ಇರುತ್ತೆ. ಓಕೆ, ಸೊ ಈಗ ಒಂದು ಸರ್ವಿಂಗ್ ಬೌಲ್ಗೆ ನೀವು ಜಾಮೂನ್ನ ಹಾಕ್ಕೊಳ್ಳಿ. ವಿತ್ ಐಸ್ ಜೊತೆಗೆ ನೀವು ಜಾಮೂನ್ ತಿಂದ್ರಿ, ಸೊ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ನನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್.